ಶುಭೋದಯ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಗೌರಿ ಕಲ್ಯಾಣ ಸೀರಿಯಲಲ್ಲಿ ವಿವೇಕು ಗಂಟ ಪೂರ್ತಿ ಕುಡಿದಿದ್ದಾರೆ. ಕುಡಿದ್ಬಿಟ್ಟು ಗೌರಿ ರೂಮನ್ನು ಹುಡ್ಕೊಂಡು ಬಂದು ಗೌರಿ ರೂಮ್ ಒಳಗೆ ಬರೋದಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಲಾಕ್ ಹಾಕ್ಕೊಂಡು ಹೋಗಿರ್ತಾರಲ್ಲ ಸರಿತಾ, ಆಗಾಗ್ಬಿಟ್ಟು ಏನಿದು ಲಾಕ್ ಹಾಕ್ಕೊಂಡಿದ್ಯಾ, ಗೌರಿ ನೀನು ಇದನ್ನೆಲ್ಲ ಡೋರ್ ಹಾಕ್ಕೊಂಡು ಒಳಗೆ ಹೆಂಗಿದ್ಯೆ ಮಾಯಾಂಗಿನಿ, ನೀನೆಂಥ ಮಾಯ ಮಾಡ್ತೀಯೇ, ಈ ಥರ ಡೋರ್ ಹಾಕೊಂಡ್ಬಿಟ್ಟು ಹೆಂಗೆ ಒಳಗಿದೆಯಾ ನೀನು ಅಂತ ಹೇಳ್ಬಿಟ್ಟು, ನನಗೇನು ಬರೋಕ್ಕೆ ಬರಲ್ವಾ, ನನಗೆ ಬೇಕಾದಷ್ಟು ದಾರಿಗಳಿದ್ದಾವೆ, ನಾನು ಕಿಟಕಿಯಿಂದ ಒಳಗೆ ಬರ್ತೀನಿ, ನೋಡ್ತಾ ಇರು, ಇವತ್ತು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಇವತ್ತು ನಾನಂತೂ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕುಡಿದ ಮತ್ತಿನಲ್ಲಿ ವಿವೇಕು ಬರೋಕ್ಕೆ ಹೋಗ್ತಾರೆ. ಆಗ ಕಿಟಕಿ ಹತ್ರ ಹೋದಾಗ ಕಿಟಕಿ ಹತ್ರ ಅಲ್ಲಿ ಕೀ ಬಿದ್ದಿರುತ್ತೆ. ಕೀ ನೋಡಿಬಿಟ್ಟು, ಓಹೋ ಇಲ್ಲೇ ಇದೆ ಕೀ, ಎಂಥ ಮಾಯಾಂಗಿನಿ ನೀನು, ನಾನು ಬಂದರೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ಯಾ, ಬರ್ತೀನಿ ನೋಡಿ ಇವಾಗ ಅಂತ ರಾಜಾರೋಷವಾಗಿ ಬರ್ತೀನಿ, ರಾಜನ ಥರ ಬರ್ತೀನಿ, ರಾಜ ಮಾರ್ಗದಲ್ಲೇ ಬರ್ತೀನಿ, ನಾನು ಇವತ್ತು ಡೋರ್ ತೆಗೆದು ಒಳಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಡೋರ್ ತೆಗೆದು ಒಳಗೆ ಹೋಗ್ತಾರೆ. ಹೋದ ತಕ್ಷಣ ಗೌರಿ, ಏನಿದು, ಯಾಕೆ ಈ ಥರ ಬಂದಿದ್ದೀರಾ, ಬರಬೇಡಿ ದಯವಿಟ್ಟು, ಯಾಕೆ ಈ ಥರ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾರೆ. ಓಹೋ ಏನು ನನ್ನ ಕೇಳ್ತಾ ಇದೆಯಾ, ನನ್ನ ಪ್ರಶ್ನೆ ಮಾಡ್ತಾ ಇದೆಯಾ ಅಂತಾರೆ. ದಯವಿಟ್ಟು ಹೋಗಿ ಇಲ್ಲಿಂದ, ಯಾಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ವಿವೇಕನ್ನ ಕೇಳ್ಕೊಂಡಾಗ, ಓಹೋ ಇದು ನನ್ನ ರೂಮು, ನನ್ನ ಮನೆ, ನೀನು ಯಾರು ಹೋಗ ಅಂತ ಹೇಳೋದಕ್ಕೆ, ನೀನು ಬಂದಿರೋಳು ಮುಸ್ಕಾಕೊಂಡು ಬಂದು ಮೋಸ ಮಾಡಿರೋ ಮೋಸಗಾತಿ ನೀನು ಮಾಯಾಂಗಿನಿ, ನನ್ನ ಹೋಗುವಂತೀಯಾ, ಇದು ನನ್ನ ಮನೆ, ಎಲ್ಲಿ ಬೇಕಾದರೂ ನಾನು ಇರ್ತೀನಿ, ಇಲ್ಲಿ ಉಸಿರಾಡೋದಕ್ಕೆ ನಿನ್ನಾಜ್ಞೆ ಕೇಳಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಗೌರಿಗೆ ಬೈತಾರೆ. ಆಗ ಗೌರಿಗಂತೂ ತುಂಬಾ ಭಯ ಆಗಿರುತ್ತೆ. ಯಾಕಾದರೂ ಬಂದಿದ್ದಾರೋ ಏನೋ, ಏನಿದು ಈ ಅವತಾರ, ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ವಿವೇಕ್ ಅವರೇ, ದಯವಿಟ್ಟು ಹೋಗಿ ಅಂತ ಹೇಳಿದಾಗ, ಇಲ್ಲ ನಾನು ಹೋಗೋದೇ ಇಲ್ಲ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇವತ್ತು ಅಂತಾರೆ. ಹಾಗಾದರೆ ಸರಿ, ನೀವು ಹೋಗಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಹೋಗ್ತೀನಿ ಅಂತೇಳಿ ಹೋಗೋಕ್ಕೆ ಹೋಗ್ತಾರೆ. ಓಹೋ ಹೋಗೋಕ್ಕೆ ನಾನು ಬಿಡ್ತೀನ ನಿನ್ನ, ಯಾವುದೇ ಕಾರಣಕ್ಕೂ ನೀನು ಹೋಗೋಕ್ಕೆ ಬಿಡಲ್ಲ, ನಿನ್ನ ಇವತ್ತು ಅನುಭವಿಸಿದ್ದ ಕಷ್ಟನ ನೀನು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು, ಆ ಥರ ಮಾಡ್ತೀನಿ ನೋಡು, ನಿನಗೆ ಲೈಫ್ ಲಾಂಗ್ ನೆನ್ಪಿಟ್ಕೊಳೋ ಥರ ಇವತ್ತು ಬುದ್ಧಿ ಕಲಿಸ್ತೀನಿ, ನನ್ನನ್ನೇ ಯಾಮರ್ಸ್ಬಿಟ್ಟೆ ಅಲ್ಲ ನೀನು ಅಂತ ಹೇಳ್ಬಿಟ್ಟು ಬೈತಾರೆ. ಆಗ ಇಲ್ಲ ನೋಡಿ ದಯವಿಟ್ಟು ಹತ್ರ ಬರಬೇಡಿ, ಹೋಗಿ ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಹೋಗೋದೇ ಇಲ್ಲ ವಿವೇಕ್ ಅವರು, ಹತ್ರ ಅಂದರೆ ಹತ್ರನೇ ಬರ್ತಾರೆ. ಮಾಯಾಂಗಿನಿ, ಇವತ್ತು ಯಾಕೆ ಮುಸ್ಕ್ ಹಾಕ್ಕೊಂಡಿಲ್ಲ, ಇವತ್ತು ಮುಸ್ಕಿನ ನಾಟಕ ಇಲ್ಲ ಅಲ್ಲ, ಅಂದವಾಗಿ ಫಸ್ಟ್ ನೈಟ್ಗೆ ರೆಡಿಯಾಗಿ ನಿಂತು ಬಿಟ್ಟಿದೆಯಾ, ಇವತ್ತು ಯಾಕೆ ಮುಸ್ಕ್ ಹಾಕ್ಕೊಂಡಿಲ್ಲ, ಮುಸ್ಕ್ ಹಾಕ್ಕೊಂಡು ನಾಟಕ ಆಡಿಬಿಟ್ಟೆ ಅಲ್ಲ, ಇವತ್ತು ಯಾಕಿಲ್ಲ ಮುಸ್ಕ್ ಹಾಕ್ಕೊಂಡಿಲ್ಲಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಏನೇನೋ ಬೈಕೊಂಡು ಮನಸ್ಸಲ್ಲಿ ಮದುವೆ ಆದ ಕ್ಷಣಗಳನ್ನು ನೆನ್ಪಿಟ್ಕೊಂಡು ಬೈತಾನೆ ಇರ್ತಾರೆ. ಆಗ ಗೌರಿಗೆ ತುಂಬಾ ಭಯ ಆಗುತ್ತೆ. ದಯವಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು, ದಯವಿಟ್ಟು ಹತ್ರ ಬರಬೇಡಿ ವಿವೇಕ್ ಅವರೇ ಅಂತ ಎಷ್ಟೇ ಹೇಳಿದ್ರು ಗೌರಿ ಮಾತು ಕೇಳೋದೇ ಇಲ್ಲ ವಿವೇಕು. ಇಲ್ಲ ಇವತ್ತು ನಾನು ನಿನಗೆ ಬುದ್ಧಿ ಕಲಿಸ್ದಲೇ ಬಿಡೋದೇ ಇಲ್ಲ, ಇಂಥ ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆಯಾ ಫಸ್ಟ್ ನೈಟ್ಗೋಸ್ಕರ, ಒಂದು ಸಲ ನನ್ನ ಜೀವನನ ಹಾಳು ಮಾಡಿದ್ದಾಯಿತು, ಮತ್ತೊಂದು ಸಲ ಬೆಂಕಿ ಇಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀಯಾ, ಫಸ್ಟ್ ನೈಟ್ ಮುಗಿಸ್ಬಿಟ್ಟು ಎಷ್ಟು ನಾಟಕ ಆಡ್ತೀಯೇ, ನಿನ್ನ ಮುಖ ನೋಡೆ ಮುಸುಕುದಾರಿ, ಇವತ್ತು ಯಾಕೆ ಹಾಕ್ಕೊಂಡಿಲ್ಲ ಮುಸುಗ್ನ, ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆಯಾ ನೀನು ಅಂತ ಹೇಳ್ಬಿಟ್ಟು ನೊಂದ್ಕೊಂಡು ಬೈತಾರೆ. ನನಗಂತೂ ತುಂಬಾ ಬೇಜಾರಾಗಿದೆ ಕಣೆ ನಿನ್ನಿಂದ ತಾನೇ ನನ್ನ ನೆಮ್ಮದಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀಯ ಕಣೆ, ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾರೆ ವಿವೇಕ್ ಅವರು. ಹತ್ರ ಬರಬೇಡಿ ಅಂದರೆ ಹತ್ರ ಬರ್ತಾನೆ ಇರ್ತಾರೆ. ಆಗ ಹಾಗೇ ಪ್ರಜ್ಞೆ ತಪ್ಪಿ ಬೀಳಕ್ಕೆ ಹೋಗ್ತಾರೆ. ಗೌರಿ ಅವ್ರನ್ನ ವಿವೇಕ್ನ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಮಲಗಿಸ್ತಾರೆ ಹಾಸಿಗೆ ಮೇಲೆ. ಮಲಗಿಸಿದಾಗ ಅವರು ಎದ್ದಳಕ್ಕೆ ಅಂತ ಗೌರಿ ಹೋದ ತಕ್ಷಣ ಗೌರಿ ಕೈನ ಹಿಡ್ಕೊಂಡು ಬಿಡ್ತಾರೆ ವಿವೇಕು. ಅಯ್ಯೋ ಕೈ ಬಿಡಿ ಅಂತಾರೆ. ಅಯ್ಯೋ ಭಗವಂತ, ಏನಿದು ಪರೀಕ್ಷೆ, ನಾನೇನೋ ಅಂದ್ಕೊಂಡ್ರೆ ಇದೇನೋ ಆಗ್ತಾ ಇದೆಯಲ್ಲ, ಇವ್ರ ತಾಯಿ ನೋಡಿದರೆ ಲಾಕ್ ಮಾಡಿ ನೀನು ಹೊರಗೆ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದರೆ ನಮ್ಮ ರೂಮ್ಗೆ ಬಂದುಬಿಟ್ಟಿದ್ದಾರೆ, ನಾನು ಏನಪ್ಪ ಮಾಡಲಿ ಭಗವಂತ, ಇದೇನು ಪರೀಕ್ಷೆ ಇದು ಅಂತ ಹೇಳ್ಬಿಟ್ಟು ಗೌರಿ ನೊಂದ್ಕೊತಾ ಇರ್ತಾರೆ. ಆಗ ವಿವೇಕು ಸಣ್ಣದಾಗಿ ಬೈತಾನೆ ಇರ್ತಾರೆ ಗೌರಿನ. ಚೆಂದಾಗಿದ್ದೀನಿ, ನೋಡೋದಕ್ಕೆ ಸುಂದರವಾಗಿದ್ದೀನಿ ಅಂತ ದುರಹಂಕಾರನ, ನಾನು ಮಾತ್ರ ನನ್ನ ಲೈಫಲ್ಲೇ ನಿನ್ನನ್ನು ಕ್ಷಮಿಸಲ್ಲ ಕಣೆ, ಮಾಯಾಂಗಿನಿ ನಾನು ನೀನು ಯಾವತ್ತೂ ಕ್ಷಮಿಸಲ್ಲ ಕಣೆ ಅಂತ ಹೇಳ್ಬಿಟ್ಟು ಬಡಬಡಿಸ್ತಾ ಇರ್ತಾರೆ. ಗೌರಿಗಂತೂ ತುಂಬಾ ಮನಸ್ಸಿಗೆ ದುಃಖ ಆಗಿರುತ್ತೆ. ಆಗ ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಅಲ್ಲಿ ಎಲ್ಲ ಅಜ್ಜಿ ತಾತ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಜ್ಜಿ ತಾತ ಅಂತೂ ತುಂಬ ಬೇಜಾರಾಗಿ, ನಾವೆಲ್ಲೋ ತಪ್ಪು ಮಾಡಿಬಿಟ್ಟಿದ್ವೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಆ ಥರ ಎಲ್ಲ ಯಾಕೆ ಅಂದ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಆಶಾ ಹಾಗೂ ಚಂಚಲ ಮಾತಾಡ್ತಾರೆ. ಇಲ್ಲ, ನಾವೆಲ್ಲ ವಿವೇಕ್ ವಿಚಾರದಲ್ಲಿ ನಾವೆಲ್ಲ ತಪ್ಪು ಮಾಡಿಬಿಟ್ವಿ ಅಂತ ಅನಿಸುತ್ತೆ,
ನಾವು ಆ ಹುಡುಗಿಗೋಸ್ಕರ ಹುಡುಗಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಶಾಸ್ತ್ರನೆಲ್ಲ ಮಾಡೋಕ್ಕೆ ಹೋದರೆ ವಿವೇಕು ತುಂಬಾ ಇಷ್ಟ ಇಲ್ಲ ಅನ್ನೋ ಥರನೇ ಮಾತಾಡ್ಬಿಟ್ಟ. ರಾತ್ರಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿದೆ ನಮಗೆ. ಎಲ್ಲ ಒಂದು ಕಡೆ ಅವನೇ ನಮ್ಮ ಮಾತು ಕೇಳ್ತಾ ಇಲ್ವಾ, ಅಥವಾ ನಮಗೆ ಬುದ್ಧಿ ಇಲ್ಲದೇ ಹೇಳ್ತಾ ಇದ್ದೀವೇನೋ ಅನ್ನೋಷ್ಟು ಬೇಜಾರಾಗ್ಬಿಡ್ತು ನಮಗೆ. ರಾತ್ರಿ ವಿವೇಕ್ ಅಷ್ಟು ಬೇಜಾರಾಗಿ ಮಾತಾಡ್ದ ಅಂತಾರೆ. ಆಗ ಚಂಚಲಗಂತೂ ಫುಲ್ ಖುಷಿಯಾಗುತ್ತೆ. ಹಾಗಾದರೆ ರಾತ್ರಿ ಏನೂ ನಡೆದಿಲ್ಲ. ಓಹೋ, ವೆರಿ ಗುಡ್ ಅನಿಕೇತ್, ಒಳ್ಳೆ ಕೆಲಸ ಮಾಡಿದೀಯ ಅಂತ ಹೇಳ್ಬಿಟ್ಟು ಮನಸಲ್ಲೇ ಅಂದ್ಕೊತಾಳೆ. ಆಗ ಅಜ್ಜಿ, ನಾವೇನು ಮಾಡೋಕ್ಕಾಗುತ್ತೆ, ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರದ್ದೆಲ್ಲ ಮಾಡೋಕ್ಕೋದ್ರೆ ಅವ್ರು ನೋಡಿದರೆ ವಿವೇಕು ತುಂಬಾ ಆ ಹುಡುಗಿನ ಯಾವತ್ತೂ ಕ್ಷಮಿಸೋದೇ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಟ. ತುಂಬಾ ಬೇಜಾರಾಯಿತು ನಮಗೆ. ಎಲ್ಲಿ ನಾವು ಏನು ಬೇಜಾರಾಗ್ಬಿಡುತ್ತೆ, ಮದುವೆನ ಆಯಿತು ಅಂತ ಖುಷಿ ಪಡಬೇಕಾ, ಅಥವಾ ಅವರಿಬ್ಬರು ಸಂಸಾರ ಚೆನ್ನಾಗಿ ಸರಿ ಹೋಗಲಿಲ್ಲ ಅಂತ ದುಃಖ ಪಡಬೇಕು ಅಂತಲೇ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಮಾತಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಸರಿತಾ ಅವರು ಎಲ್ಲರಿಗೂ ಟೀ ಕಾಫಿ ತೊಗೊಂಡು ಬರ್ತಾರೆ. ಟೀ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಟ್ಟಾದಮೇಲೆ, ಅಜ್ಜಿ, ಅತ್ತೆ ನೋಡಿ ಅತ್ತೆ, ನಾನು ಹೇಳಿಲ್ವಾ ನನ್ನ ಮಗನಿಗೆ ಈ ಮದುವೆನೇ ಇಷ್ಟ ಇಲ್ಲ, ಆ ಹುಡುಗಿ ಮುಖನೇ ಕಂಡ್ರೆ ಆಗಲ್ಲ, ಅಂಥದ್ರಲ್ಲಿ ಒಂದೇ ರೂಮಲ್ಲಿ ಅವರಿಬ್ಬರು ಜೊತೆಗಿರೋದು ಸಾಧ್ಯನೇ ಇಲ್ಲ. ನನ್ನ ಮಗ ಯಾವತ್ತೂ ಅವಳನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಅವನು ಇಷ್ಟಪಟ್ಟಿರೋ ಹುಡುಗಿ ಆಗಿದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿತ್ತು, ಇದೆಲ್ಲ ಸರಿಯಾಗೇ ನಡೀತಾ ಇತ್ತು. ಆದರೆ ಅವನಿಗೆ ಇಷ್ಟನೇ ಇಲ್ಲದೆ ಇರೋವಂಥ ಮದುವೆ ಅಲ್ವಾ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ವಿವೇಕ್ ಎಲ್ಲಿ ಅಂತ ಮಾತಾಡಿದಾಗ, ವಿವೇಕು ಬೆಳಗ್ಗೆ ಅಲ್ಲಿ ಬೆಳಗಾಗಿರುತ್ತೆ, ಎದ್ದು ಹಾಸಿಗೆಯಿಂದ ಎದ್ದು ನೋಡ್ತಾರೆ. ಅಯ್ಯೋ ನಾನೆಲ್ಲಿದ್ದೀನಿ, ನಾನು ಯಾಕೆ ಈಗ ಬಂದೆ, ಇಲ್ಲಿ ಬಂದೆ, ನಾನು ಹೆಂಗೆ ಬಂದೆ ಇಲ್ಲಿಗೆ, ಈ ಪುಣ್ಯವತಿ ಏನಾದರೂ ನಾನು ಎತ್ಕೊಂಬಂದ್ಬಿಟ್ಲ, ಇಲ್ಲ ಸಾಧ್ಯನೇ ಇಲ್ಲ, ಅವಳ ಕೈಲಿ ಎಲ್ಲಾಗುತ್ತೆ ನನ್ನ ಎತ್ಕೊಂಬರೋಕ್ಕೆ, ಏನಿದು ಈ ಅವತಾರದಲ್ಲಿದ್ದೀನಿ, ನನಗೆ ಏನಾಗ್ತಾಯಿದೆ, ನಾನು ಹೆಂಗೆ ಇಲ್ಲಿಗೆ ಬಂದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಎದ್ದಿರ್ತಾರೋ ಏನೋ, ಇಷ್ಟೊಂದು ಬೆಳಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಶಾಕಲ್ಲಿ ಬೇಗ ಎದ್ದು ಬಟ್ಟೆನ ರೆಡಿ ಆಗಿಬಿಟ್ಟು ಅಲ್ಲಿ ಚಪ್ಪಲಿ ಇರ್ತಾವೆ, ಚಪ್ಪಲಿನ ಕಂಕ್ಳಲ್ಲಿ ಇಟ್ಕೊಂಡ್ಬಿಟ್ಟು ಗೌರಿ ರೂಮಿಂದ ಹೊರಗೆ ಬರ್ತಾರೆ. ಹೊರಗೆ ನೋಡಿದ ತಕ್ಷಣ ಎಲ್ಲರೂ, ಏನಿದು ವಿವೇಕ್ ಅವರು ಈ ರೂಮಿಂದ ಬರ್ತಾ ಇದ್ದಾರೆ ಅಂತ ಚಂಚಲ ಹೇಳ್ತಾರೆ. ಓಹೋ, ಹಂಗಂದ ತಕ್ಷಣ ಎಲ್ಲರೂ ತಿರುಗಿ ನೋಡಿ ಶಾಕ್ ಆಗಿಬಿಡ್ತಾರೆ. ಒಬ್ರಿಗೊಬ್ರು ಎಲ್ಲರೂ ಶಾಕ್ ಆದ ತಕ್ಷಣ ಅವ್ರ ಚಿಕ್ಕಪ್ಪ, ಏನು ವಿವೇಕ್ ಸಾಹೇಬ್ರು ಇವ್ರ ರೂಮು ಬಿಟ್ಬಿಟ್ಟು ಸ್ಟೋರ್ ರೂಮಿಂದ ಹೊರಗೆ ಬರ್ತಾಯಿದ್ದೀರಾ, ಏನು ಸಾಹೇಬ್ರೆ ಸಮಾಚಾರ ಅಂತಾರೆ. ಆವಾಗ ವಿವೇಕ್ ಅಂತೂ ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನಿದು ಎಲ್ಲರೂ ಈ ಥರ ಯಾಕೆ ನೋಡ್ತಾ ಇದ್ದೀರಾ ನನ್ನನ್ನು ಅಂತಾರೆ. ನೀವು ಯಾವ ಥರ ನೋಡ್ತಾ ಇದ್ದೀವಲ್ಲ ಅದಕ್ಕೆ ನೋಡ್ತಾ ಇದ್ದೀವಪ್ಪ ಅಂತಾರೆ. ಚಿಕ್ಕಪ್ಪ ಆ ಥರ ಏನೂ ಇಲ್ಲ ಚಿಕ್ಕಪ್ಪ, ಯಾಕೆ ಆ ಥರ ಎಲ್ಲ ಅಂದ್ಕೊಳ್ತೀರಾ, ಏನೂ ನಡೆದಿಲ್ಲ ಆ ಥರ ಅಂತಾರೆ. ಅಲ್ಲಪ್ಪ, ನಿನ್ನ ರೂಮ್ನ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ, ಅದನ್ನು ಬಿಟ್ಬಿಟ್ಟು ಸ್ಟೋರ್ ರೂಮಿಂದ ಇದೇನಿದು ನಿನ್ನ ಅವತಾರ ಅಂತ ಹೇಳ್ತಾರೆ. ಆಗ ಅಜ್ಜಿ ತಾತ ಹೇಳ್ತಾರೆ, ಆ ಹುಡುಗಿ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇತ್ತು ಅಂದರೆ ಹೇಳ್ಬೋದಿತ್ತು, ರಾತ್ರಿ ನಾವೆಲ್ಲರೂ ಅಷ್ಟೊಂದು ಕೇಳ್ಕೊಂಡ್ವಿ ನೀನು ಯಾಕೆ ಏನೂ ಹೇಳಲೇ ಇಲ್ಲ, ಅಷ್ಟೊಂದು ಪ್ರೀತಿ ಇದ್ದರೆ ಹೇಳ್ಬೋದಿತ್ತಲ್ವಾ, ಅದನ್ನು ಬಿಟ್ಬಿಟ್ಟು ನಮ್ಮ ಮೇಲೆ ಬೇಜಾರಾಗೋ ಥರ ಮಾತಾಡಿಬಿಟ್ಟೆ, ಹೋಗ್ಲಿ ಬಿಡು ಒಳ್ಳೇದೇ ಆಯ್ತಲ್ಲ ಅಂತ ಅಜ್ಜಿ ತಾತ ಹೇಳಿದಾಗ, ಅಜ್ಜಿ ತಾತ ಆ ಥರ ಎಲ್ಲ ಏನೂ ಆಗಿಲ್ಲ, ನಾನು ಹೇಳ್ತಾ ಇದ್ದೀನಲ್ವ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಆದರೆ ಅವರು ಅಂಕಲು, ಇಲ್ಲ ನೀನು ನೋಡಿದ್ರೆ ಗೊತ್ತಾಗ್ತಾ ಇದೆ, ಇನ್ನು ಸ್ವಲ್ಪ ದಿನದಲ್ಲೇ ಮರು ವಿವೇಕ್ ಬರೋ ಅಂತ ಎಲ್ಲ ಒಂದು ದೃಶ್ಯಗಳು ಕಾಣ್ತಾ ಇದೆ, ತುಂಬಾ ಖುಷಿ ಆಗ್ತಾಯಿದೆ, ಏನಪ್ಪ ಇದು ವಿವೇಕ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪ ಹೇಳಿದಾಗ, ಇಲ್ಲ ಚಿಕ್ಕಪ್ಪ ಆ ಥರ ಇಲ್ಲ, ಏನೂ ಆಗಿಲ್ಲ, ನನ್ನ ಮಾತು ಕೇಳಿ ನನ್ನ ಮಾತು ನಂಬಿ ಅಂತಾರೆ. ಸರಿತಾ ಶಾಕಾಗಿ, ಏಯ್ ಬಾಯಿ ಮುಚ್ಚೋ ಸಾಕು, ನೀನು ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ, ನೀನು ಯಾವ ಥರ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ನಮಗೆ, ಹಿಂಗೆ ಕಣ್ಣಿಗೆ ಮಣ್ಣೆರ್ಚಬೇಕು ಅಂತ ಹೇಳ್ತಾ ಇದೀಯಾ ನೀನು, ನಾನು ನೋಡ್ತಾ ಇದ್ದೀವಿ ತಾನೇ, ಕಣ್ಮುಂದೆನೇ ಕಾಣ್ತಾ ಇದೆ ಪ್ರತ್ಯಕ್ಷವಾಗಿ ದೃಶ್ಯ ಯಾವ ಥರ ಇದೆಯಾ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಗೆ. ಆಗ ಚಿಕ್ಕಪ್ಪ ಹೇಳಿದವರು, ಚಪ್ಪಲಿ ನೋಡಿದ್ರೆ ಕಾಲಲ್ಲಿರ್ಬೇಕಾದ ಚಪ್ಪಲಿ ನೋಡಿದ್ರೆ ನಿಮ್ಮ ಕಂಕ್ಳಲ್ಲಿದ್ದಾವೆ, ಈ ಥರ ವೇಷ ಎಲ್ಲ ಏನೋ ಇದು ಶರ್ಟ್ ಮೇಲೆಲ್ಲ ಇದೆಲ್ಲ ಕಲೆ ಎಲ್ಲ ಇದೆಯಲ್ಲ, ಏನು ಕಲೆ ಅಂತ ಕೇಳ್ತಾರೆ. ಆವಾಗ ಶರ್ಟ್ ಮೇಲಿರೋ ಕಲೆ ನೋಡಿ ಇದು ಕುಂಕುಮದ ಕಲೆ ಅಂತಾರೆ. ನೋಡು ಕುಂಕುಮದ ಕಲೆ ಹೆಂಗೋ ಬಂತು ನಿನ್ನ ಹತ್ರ ಅಂತ ಕೇಳ್ತಾರೆ. ಕುಂಕುಮದ ಕಲೆ ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನಾಯಿತು ಅಂತ ನನಗೇನು ಗೊತ್ತಿಲ್ಲ ಅಂತಾರೆ. ಗೌರಿ ರೂಮ್ಗೆ ಹೋಗ್ಬಿಟ್ಟು ಮತ್ತೇನು ಏನು ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಚಂಚನ ಹೇಳ್ತಾರೆ. ಇಲ್ಲ ನೋಡಿ, ನಾನು ಹೇಗೋದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ಅಮ್ಮ ದಿಟ್ಟಿಸ್ಕೊಂಡು ಸರಿತಾ ನೋಡ್ತಾ ಇದ್ದಾರೆ. ಅಮ್ಮ ಪ್ಲೀಸ್ ಅಮ್ಮ, ಈ ಥರ ಎಲ್ಲ ನೋಡಬೇಡ, ನಾನು ಯಾವ ತಪ್ಪು ಮಾಡಿಲ್ಲ, ನಿಮಗೆ ಗೊತ್ತಲ್ವಾ ನಾನು ಎಂದೂ ಆ ಥರ ತಪ್ಪು ಮಾಡಲ್ಲ ಅಂತ, ನೀನು ನನ್ನ ನಂಬು ಅಮ್ಮ ಅಂತಾರೆ. ಸಾಕು ನಿಲ್ಲಿಸೋ, ನಿನ್ನ ವೇಷ ನೋಡಿದ್ರೇನೆ ಗೊತ್ತಾಗ್ತಾಯಿದೆ, ಇನ್ನು ನಂಬು ಅಂತ ಹೇಳ್ತೀಯ, ನನಗೆ ಕಣ್ಣಿಗೆ ಮುನ್ನೆರ್ಚಬೇಕು ಅಂತ ಇದ್ದೀಯಾ, ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ನಿನ್ನ ಮೇಲೆ, ಈ ಥರ ಎಲ್ಲ ಮಾಡ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾರೆ. ಆಗ ಇಲ್ಲ, ನಾನು ಅಂಥ ಅಪರಾಧ ಮಾಡಿಲ್ಲ, ಮಾಡೋದು ಇಲ್ಲ ಅಂತಾರೆ. ಅಜ್ಜಿ ತಾತ, ಅಪರಾಧ ಅಂತ ಯಾಕೋ ಅಂದ್ಕೊಳ್ತೀಯ ನೀನು, ಇದು ಅಪರಾಧ ಅಲ್ಲ,
ಗಂಡ ಹೆಂಡತಿ ಮಾಡಬೇಕಾದ ಕರ್ತವ್ಯ ಇದು. ಇದನ್ನು ಮಾಡಿದ್ಯಾ ನೀನು ಅಷ್ಟೇ. ಈ ಥರ ಎಲ್ಲ ಅಪರಾಧ ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡ. ಪರವಾಗಿಲ್ಲ ಬಿಡು, ಒಳ್ಳೇದಾಯ್ತಲ್ಲ, ಅದೇ ಖುಷಿ ಆಯಿತು ಅಂತಾರೆ. ಇಲ್ಲ ಇಲ್ಲ, ಆ ಥರ ಮಾಡಿಲ್ಲ ಅಜ್ಜಿ, ನನ್ನ ನಂಬಿ ತಾತ ಅಂತಾರೆ. ಅವಾಗ ಅಜ್ಜಿ, ನೀನು ಚಿಕ್ಕವನಿದ್ದಾಗ ಇದೇ ಥರನೇ ಹಠ ಮಾಡ್ತಿದ್ದೆ ಕಣೋ. ನಾವು ನಮ್ಮ ಹತ್ರ ಒಂದು ಕತೆ ಹೇಳಿ ನಿನಗೆ ಮಲಗಿಸ್ತಾ ಇದ್ವಿ, ಮಲಗಿಬಿಡ್ತಾ ಇದ್ದೆ. ನಿಮ್ಮಮ್ಮ ನಿಂಗೆ ನಿದ್ದೆ ಬಂದಮೇಲೆ ಕರ್ಕೊಂಡು ಹೋಗ್ತಾಯಿದ್ಲು ಅವ್ರ ರೂಮಿಗೆ. ಬೆಳಗ್ಗೆ ಎದ್ದಾಗ ನಾನಿಲ್ಲಿ ಯಾಕೆ ಬಂದಿದ್ದೀನಿ, ನಾನಿಲ್ಲಿ ಹೆಂಗೆ ಬಂದೆ ಅಂತ ಹೇಳ್ಬಿಟ್ಟು ಜೋರಾಗಿ ಹಠ ಮಾಡಿ ಅಳ್ತಾ ಇದ್ದೆ. ಇವತ್ತು ಅದೇ ಥರನೇ ಹೇಳ್ತಾ ಇದೆಯಾ ಕಣೋ, ಕಳ್ಳ ಕೃಷ್ಣ ನೀನು, ನನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಜ್ಜಿ, ಇಲ್ಲ ಅಜ್ಜಿ, ಏನೇನೋ ಅಂತ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ, ನನಗೆ ಗೊತ್ತಿದೆ, ನಾನು ತುಂಬ ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ, ಆ ಥರ ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಆವಾಗ ಚಂಚಲಾಗೆ ಸಖತ್ ಸಿಟ್ಟು ಬಂದಿರುತ್ತೆ. ಏನಪ್ಪ ಇದು, ನಾವೇನೋ ಪ್ಲ್ಯಾನಿಂಗ್ ಮಾಡಿದರೆ ಇದೇನೋ ಉಲ್ಟಾ ಆಗೋ ಥರ ಕಾಣಿಸ್ತಾ ಇದೆಯಲ್ಲ ಅಂತಾರೆ. ಇಲ್ಲ ಇಲ್ಲ, ವಿವೇಕ್ ಹೇಳ್ತಾ ಇರೋದು ನೋಡಿದರೆ ಎಲ್ಲ ಒಂದು ಕಡೆ ಏನೂ ನಡೆದಿಲ್ಲ ಅಂತಲೇ ಅನಿಸುತ್ತೆ. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ, ಆದರೂ ಏನು ನಡೆದಿದೆ ಅಂತೇಳಿ ತಿಳ್ಕೊಲೇಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರುವಾಗ ಗೌರಿ ಬರ್ತಾರೆ. ಗೌರಿ ನೋಡಿದ ತಕ್ಷಣ, ನೋಡಿ ಇದೆಲ್ಲ ಈ ಗೌರಿ ಈ ಹುಡುಗಿ ಹತ್ರನೇ ಕೇಳಿಬಿಡೋಣ, ಈ ಹುಡುಗಿ ಹತ್ರ ಕೇಳಿದ್ರೆ ಕ್ಲಿಯರ್ ಆಗುತ್ತೆ ಅಲ್ವಾ, ನಿಂತ್ಕೊ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನು ರಾತ್ರಿ ಏನು ನಡೀತು ಅಂತ ಕೇಳಿದಾಗ, ಏನು ನಡೀತು ಅಂತ ನನಗೆ ಗೊತ್ತಿಲ್ಲ ಅಂತಾರೆ. ಆಗ ವಿವೇಕ್ ಹೇಳ್ತಾನೆ, ನೋಡು ಹೇಳೋ, ನೀನೇ ಹೇಳೋ ಏನು ನಡೆದಿತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ನಾನು ಹೆಂಗೆ ಹೇಳಿ, ನನಗೆ ಯಾವುದೂ ನೆನಪಿಲ್ಲ ಅಂತ ಗೌರಿ ಹೇಳ್ತಾರೆ. ಅದಕ್ಕೆ ಏನಿದು, ಒಬ್ಬರು ನೋಡಿದ್ರೆ ನನಗೇನು ಗೊತ್ತಿಲ್ಲ ಅಂತೀರಾ, ಒಬ್ಬರು ನನಗೆ ನೆನಪೇ ಇಲ್ಲ ಅಂತೀರಾ, ಏನು ಎಲ್ಲರ ಕಣ್ಗೂ ಮಣ್ಣೆರಚುತ್ತಾ ಇದ್ದೀರಾ, ಎಲ್ಲರೂ ಹುಚ್ಚುರುಣ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಚಂಚಲ ಕೂಗಾಡ್ತಾಳೆ. ಚಂಚಲಾಗಿ ಆಲ್ರೆಡಿ ಕೋಪ ಬಂದಿರುತ್ತೆ, ಹಂಗಾಗ್ಬಿಟ್ಟು ಕೂಗಾಡ್ತಾರೆ. ಆಗ ಅನಿಕೇತ್ ಅಂತೂ, ಏನಿದು ವಿವೇಕ್ ರಾತ್ರಿ ಪೂರ್ತಿ ಅಲ್ಲೋಗಿ ಮಲಗಿದ್ನ, ಅಲ್ಲಿಂದ ಎದ್ದು ಬಂದಿದ್ದಾನ, ಇದೇನಿದು ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅನಿಕೇತ್ ಒಬ್ಬನೇ ತುಂಬಾ ಶಾಕಲ್ಲಿರ್ತಾನೆ. ಆಗ ಗೌರಿ, ಯಾಕೆ ನನ್ನನ್ನು ಈ ಥರ ಕೇಳ್ತಾ ಇದ್ದೀರಾ, ನನಗೇನು ಗೊತ್ತಿಲ್ಲ, ನನಗೇನು ನೆನಪಿಲ್ಲ ಅಂದಾಗ ಸರಿತಾ, ಓಹೋ ಏನು ನೆನಪಿಲ್ಲ ಅಂತ ಹೇಳ್ತೀಯಾ, ನಿನ್ನಿಂದಲೇ ಎಲ್ಲ ಆಗಿರೋದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಯಾಕ್ರಿ ಈ ಥರ ಹೇಳ್ತೀರಾ, ರಾತ್ರಿ ನೀವು ತಾನೇ ನನ್ನನ್ನು ಒಳಗೆ ಕೂಡ್ಬಿಟ್ಟು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ರಿ ಡೋರ್ನ, ನಾನು ಹೆಂಗೆ ಹೊರಗಡೆಯಿಂದ ಡೋರ್ ಲಾಕ್ ಮಾಡಿದ್ನ ತೆಗೆದು ಅವ್ರ ರೂಮಿಗೆ ಹೋಗೋಕ್ಕಾಗುತ್ತೆ ಹೇಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ವಿವೇಕು ಕೂಡ ತುಂಬಾ ಶಾಕ್ ಆಗ್ತಾರೆ. ಆಗ ಮುಖಕ್ಕೆ ಮಣ್ಣೆರಚಿದ್ದಾಗ ಆಗಿಬಿಡುತ್ತೆ ಇವರಿಗೆ, ಸರಿತಾ ಅವ್ರಿಗೆ, ಏನಿದು ಈ ಥರ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾರೆ. ಅವ್ರು ಮಾಡಿದ ತಪ್ಪಿಗೆ ಅವರೇ ಒಂದು ಸ್ವಲ್ಪ ತಲೆ ತಗ್ಸೋ ಥರ ಆಗೋಗ್ಬಿಡುತ್ತೆ. ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಏನಿದು, ಗೌರಿನ ರೂಮೊಳಗೆ ಕೂಡಾಕಿ ಹೋಗಿದ್ರಾ ಅಂತ ಹೇಳ್ಬಿಟ್ಟು ಸರಿತಾ ಅವ್ರಿಗೆ, ಎಲ್ಲರೂ ಸರಿತಾ ಅವ್ರನ್ನ ಅಪರಾಧಿ ಅನ್ನೋ ಥರ ನೋಡ್ತಾ ಇರ್ತಾರೆ. ಆವಾಗ ಗೌರಿ ಹೇಳ್ತಾರೆ, ನನಗೇನು ನಡೀತು ಏನಾಯಿತು ಅಂತ ನನಗೇನು ಗೊತ್ತಿಲ್ಲ, ಎಲ್ಲ ಮರ್ತೋಗಿದೆ, ನನ್ನ ರೂಮಲ್ಲಿ ಈ ರೂಮಿಂದ ಹೊರಗೆ ಬರೋಕ್ಕಾಗಲಿಲ್ಲ, ನನಗೇನು ಹೇಳೋಕ್ಕಾಗೋದು ಇಲ್ಲ, ನನಗೇನು ಗೊತ್ತೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಶಾಕ್ ಆಗಿ ಸರಿತಾ ಅವ್ರು ನಿಂತಿರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಕೊನೆಯದಾಗಿ ನಮಸ್ತೆ.